ನಾವಿಲ್ಲಿ ದೇವನಹಳ್ಳಿ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾಯಿದ್ದೇವೆ 4 ವರ್ಷದಿಂದ. ಇಲ್ಲಿ ನಮ್ಮ ಫ್ರೆಂಡ್ ಬರ್ತಾಯಿದ್ರು ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಬಂದು ಒಂದು ಒಳ್ಳೇದಾಗುತ್ತೆ ಕಾಯಿ ಕಟ್ಕೊಂಡು ಇದು ಮಾಡಿದರೆ ಅಂತ ಅಂದ್ಕೊಂಡಿದ್ರು. ಹಾಗೆ ಅವ್ರನ್ನ ಕೇಳಿಕೊಂಡು ನಾವು ಇಲ್ಲಿ ಬಂದು ಈಗ 5ನೇ ವಾರ ಬಂದಿರೋದು. ಇಲ್ಲಿ ಕಾಯಿ ಕಟ್ಟಿದ್ದೀವಿ. ನಮಗೊಂದು ದೇವರು ಒಳ್ಳೇದು ಮಾಡಲಿ ಅಂತಂದು ಒಂದು ಮನಸ್ಸಲ್ಲಿರೋದು ಅಂದ್ಕೊಂಡು ಕಾಯಿ ಕಟ್ಟಿದ್ದೀವಿ. 5ನೇ ವಾರ ಪ್ರತಿ ವಾರ ಬಂದು 21 ವಾರ ಹೇಳಿದ್ದಾರೆ. 21 ದೀಪ ಹಚ್ಕೊಂಡು ಬಂದು ಪೂಜೆ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ಬಂದು ರಾಯರನ್ನ ನಂಬ್ಕೊಂಡ್ಬಂದರೆ ನಮ್ಮದವ್ರನ್ನ ಕೈ ಯಾವತ್ತೂ ಬಿಡೋದಿಲ್ಲ ರಾಯರು. ಹಾಗೆ ನಂಬ್ಕೊಂಡ್ಬಂದು ಇಲ್ಲಿ ಪ್ರತಿ ವಾರ ಬಂದು ಕಾಯಿ ಕಟ್ಕೊಂಡು ಪೂಜೆ ಮಾಡಿಸ್ಕೊಂಡು ಇದು ಮಾಡ್ತೀವಿ. ಇಲ್ಲೆಲ್ಲ ಬಂದವರಿಗೆ ನಮಗೆ ಅಂಗವಿಕಲರಿಗೆ ಬ್ಲೈಂಡು ಅಥವಾ ಅಂಗವಿಕಲ ಯಾವುದೇ ಥರ ಸಮಸ್ಯೆ ಇದ್ದರೆ ಬಂದರೂ ಇಲ್ಲಿ ವಾಲಂಟಿಯರ್ಸ್ ಇರ್ತಾರೆ. ಎಲ್ಲರೂ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಸರ್. ಗೈಡ್ಲೈನ್ಸು ಬಂದು ಹೇಗೆ ನಂಬ್ತೀರಿ? ರಾಯರ ಪವಾಡ ನಮಗೆ ಗೊತ್ತಿರೋರಿಗೆ ಎಲ್ಲರೂ ತುಂಬ ಆ ಪವಾಡಗಳಾಗಿದ್ದಾವೆ ಸರ್, ನಮಗೆ ತಿಳಿದಿದ್ದಾವೆ. ಹಾಗಾಗಿ ನಂಬ್ಕೊಂಡು ಬೇರೆಯವ್ರದ್ದೆಲ್ಲ ನೋಡ್ಕೊಂಡು ಬಂದು ನಾವು ನಂಬ್ಕೊಂಡು ಬಂದಿದ್ದೇವೆ ಸರ್ ರಾಯರು ನಮ್ಮದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ನಮ್ಮ ಮೇಲೆ ಒಂದು ನಂಬಿಕೆ ಇದೆ ಸರ್, ಒಂದು ವಿಶ್ವಾಸ ಇದೆ. ಹೌದು ಸರ್, ನಾವು ಹುಟ್ಟಿದಾಗಿಂದನೂ ಕಣ್ಣಿನ ಪ್ರಾಬ್ಲಮ್ ಇದೆ. ದೃಷ್ಟಿ ಹತ್ತಿರದಿಂದ ಕಾಣಿಸುತ್ತೆ, ದೂರದಿಂದ ಏನು ಕಾಣಿಸೋದಿಲ್ಲ ಸರ್. ಅದೇ ಸರ್, ನಮ್ಮ ಒಂದು ಒಳ್ಳೆಯ ಜಾಬ್ ಇದಾಗಲಿ ಅಂತಂದು ಗೌರ್ಮೆಂಟ್ ಜಾಬಿಂದ ಅಪ್ಲೈ ಮಾಡ್ತಾಯಿದ್ದೇವೆ. ಹಾಗೆ ಮತ್ತು ಮದುವೆಗೆ ಒಂದು ಕನ್ಯೆ ಬಗ್ಗೆ ಆಗಲಿ ಒಂದು ಒಳ್ಳೆಯ ಕಣ್ಣು ಭಾಗ್ಯ ಕೂಡಿ ಬರಲಿ ಅಂತಂದು ಬೇಡ್ಕೊಂಡೆ ಸಂಕಲ್ಪ ಮಾಡ್ಕೊಂಡಿದ್ದೇವೆ ಸರ್. ಮದುವೆ ಭಾಗ್ಯ ಮತ್ತು ಸರ್ಕಾರಿ ಉದ್ಯೋಗ ಹೌದೌದು ಸರ್. ತುಂಬ ನಂಬಿದ್ರಿ? ನಂಬಿದ್ದೆ ಸರ್. ನಮಗೆ ಇಲ್ಲಿ ಬಂದಾಗಿಂದ ಈ 5ನೇ ವಾರ ಅಲ್ಲ, ಸ್ವಲ್ಪ ಬದಲಾವಣೆ ಆಗಿದೆ ಸರ್. ನಮಗೆ ಒಂದು ಮನೆಯಲ್ಲಿ ಒಂದು ಏನೋ ದೇವ್ರಿಗೆ ನಂಬ್ಕೊಂಡು ಬಂದಿದ್ದಾಗಿಂದ ಒಂದು ಸ್ವಲ್ಪ ಬದಲಾವಣೆ ಆಗಿದೆ ಸರ್. ಮುಂದೆ ಒಳ್ಳೇದು, ತುಂಬ ದೊಡ್ಡ ಮಟ್ಟ ಒಳ್ಳೇದಾಗುತ್ತೆ. ಹೌದು, ಆಗಿದೆ ಸರ್, ಆಗಿದೆ. ಪಕ್ಕದಲ್ಲಿರೋರು ಯಾರು? ಅವ್ರು ನಮ್ಮ ಫ್ರೆಂಡ್ ಸರ್, ಮಲ್ಲಿಕಾರ್ಜುನ್ ಅಂತಂದು. ಅವರು ಗದಗಲಿಂದ ಬಂದಿದ್ದಾರೆ. ಇವತ್ತು ಫಸ್ಟ್ ಟೈಮ್ ಬಂದಿರೋದು. ಇವತ್ತು ನಮ್ಮ ಜೊತೆ ಸೇರ್ಕೊಂಡು ಇವತ್ತು ಬರ್ತೇನೆ ಅಂತಂದು ಬಂದಿದ್ದಾರೆ ಸರ್ ಅವರು. ಓಕೆ, ಸೊ ಒಂದು ಶ್ಲೋಕ ಹೇಳ್ತೀರಾ ರಾಯರದು? ಸರ್ ಅಷ್ಟೇ ಇದೆ. ಓಕೆ, ಒಳ್ಳೇದಾಗಲಿ. ಎಷ್ಟು ವಾರ ಆಯ್ತು ಇದು? 5ನೇ ವಾರ ಸರ್. 5ನೇ ವಾರ. ಹೌದು. ಇನ್ನೆಷ್ಟು ವಾರ ಹೇಳಿದ್ದಾರೆ? ನಮ್ಗೆ 21 ವಾರ ಹೇಳಿದ್ದಾರೆ ಸರ್. ಒಳ್ಳೇದಾಗಲಿ. ಓಕೆ.